ಹಾಯ್ ಹಾಯ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಹೀರೋ ಬೇಕು ಅಂತ ಆಸೆ, ಹೀರೋ ಬೇಕು ಅಂತ ಆಸೆ, ಹೀರೋ ಬೇಕು. दिल तो पागल है, दिल दीवाना है. ಏ ಯಾರಲ್ಲಿ ಪ್ಲೀಸ್ ಸಮಾಧಾನ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವತ್ತು ನನ್ನ ಜೊತೆ ಇದ್ದಾರೆ ಬಿಗ್ ಬಾಸ್ ಚೆಡ್ಡಿ ಪ್ರಸನ್ನ ಅವರು. ನಿಂದು ತಾಯಿ ಗುಣ ತೀರೋದಿಲ್ಲ. ಹಾಯ್ ಹಾಯ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ನವರಾತ್ರಿ ಉತ್ಸವ. ನಂದಿನಿ ಉತ್ಸವ. ಯಾಕೆ ನಂದಿನಿ ಉತ್ಸವ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಹೌದು, ಇದು ನಂದಿನಿ ಬಡಾವಣೆಯಲ್ಲಿ ನಡೀತಾ ಇರೋದ್ರಿಂದ ನಂದಿನಿ ಅಂಡ್ ನವರಾತ್ರಿ ಉತ್ಸವ. ಓಕೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ARA360. ಸೊ ಇವತ್ತು ನೋಡ್ತೀರಾ ನೀವು, ನಾನು ಫಸ್ಟ್ ಡೇ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ನಂದಿನಿ ಹಾಗೂ ನವರಾತ್ರಿ ಉತ್ಸವದಲ್ಲಿ. ನಂದಿನಿ ಲೇಔಟಲ್ಲಿ ನಡೆಯುತ್ತೆ ಇದು. ಸೊ ನೋಡೋಣ ಫಸ್ಟ್ ಡೇ ಯಾವ ರೀತಿ ಬರುತ್ತೆ. ಸೊ ನನ್ನ ಕೋ ಆ್ಯಂಕರ್ ಇವರು. ಚೆನ್ನಾಗಿ ಕಾಣಿಸ್ತಿದ್ದೀರಾ? ನನಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನೋಡೋರ್ಗು ಮೋಸ್ಟ್ಲಿ ಚೆನ್ನಾಗೇ ಇರ್ತೀನಿ. ಓಕೆ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಸಮಾಧಾನ, ಸೈಲೆನ್ಸ್. ಮುಂಚೆ ಎಲ್ಲ ಸ್ವಲ್ಪ ಕಪ್ಪು ಕಾಣಿಸ್ತಿದೆ, ಇವಾಗ ಬೆಳ್ಳೆ ಕಾಣಿಸ್ತಿದ್ದೀನಿ. ಯಾಕೆ ಹೇಳಿ? ಅದೇ ಶೇರ್ವಾನಿ ವೈಟ್ ಆಗಿದೆಯಲ್ಲ, ಕ್ರೀಮ್ ಆಗಿದೆಯಲ್ಲ, ಅದಕ್ಕೆ ಅಥವಾ ಫೇಶಿಯಲ್ ಮಾಡಿಸ್ಕೊಂಡು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಮೇಕಪ್ ಮಾಡ್ಕೊಂಡಿದ್ದೀನಿ. ಮೇಕಪ್ ಕ್ರೆಡಿಟ್ ಗೋಸ್ ಟು ಎಷ್ಟೋ ತನಕ ಇರುತ್ತೆ? ನಮ್ಮ ಅಕ್ಕ. ಎಷ್ಟೋ ತನಕ ಇರುತ್ತೆ? ಒಂದು ಹಾಫ್ ಅನ್ ಅವರ್ ಇರ್ಬೋದು ಅಷ್ಟೇ. ಹಾಫ್ ಅನ್ ಅವರ್ಗೆ ನಾವು ಆ ಲೈಟ್ಸ್ ಅಲ್ಲಿ ಅಷ್ಟು ಲೈಟ್ಸ್ಗಳ ಮುಂದೆ ನಿಂತ್ಕೊಂಡಾಗ ಸ್ವೆಟ್ ಆಗಿ ಹೋಗ್ಬಿಡುತ್ತೆ. ಹೋಗ್ತಾ ಇರ್ತೀವಿ. ಹುಡುಗರು ಬಟ್ಟೆಲಿ ಒರೆಸ್ಕೊಂತಾ ಇರ್ತೀವಿ. ಆದ್ರೆ ಹುಡುಗಿರು ಮೇಕಪ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒರೆಸ್ಕೊಳ್ಳೋದಿಲ್ಲ. ಮುಖದ ಮೇಲೆ ಏನು ಬಿದ್ರು ಮುಖನೇ ಓಕೆ, ನೋಡೋಣ ಎಷ್ಟು ಇವತ್ತು ಈ ವ್ಲಾಗ್ ಅಲ್ಲಿ ಏನೇನು ಫನ್ ಇರುತ್ತೆ ನೋಡೋಣ. ಇನ್ನಷ್ಟು ವ್ಲಾಗ್ ಜೊತೆ ಆಮೇಲೆ ಜಾಯ್ನ್ ಆಗ್ತೀವಿ. ಬಾಯ್. ಸುರೇಶ್ ಬಾಯ್ಲಿ ಬಾ. ನಮ್ ಕಂಟೆಂಟೇ ನೀನು ಇಲ್ಲ ಅಂದ್ರೆ ನನ್ಗೆ ಆಗಲ್ಲ. ಹಾಯ್, ಹಲೋ, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾಯ್ ಜನರೇ. ಹಾಯ್ ಜನರೇ. ಬನ್ನಿ ಜನರೇ, ಪ್ರೋಗ್ರಾಮ್ ನೋಡಕ್ ಬನ್ನಿ ಜನರೇ. ಇವತ್ತಿನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೀರಿ ಜನರೇ, ಬನ್ನಿ. ನೀವಿಲ್ಲ ಅಂದ್ರೆ ಇದೆಲ್ಲ ಅದೇನಂತಾರಲ್ಲ, ಲವಲವಿಕೆ ಇಲ್ಲ. ಲವಲವಿಕೆ ಅಂತ ಹೇಳೋದ್ ಮುಂಚೆ ಪ್ರೋಗ್ರಾಮ್ ಎಲ್ಲಿ ನಡೀತಿರೋದು ಬನ್ನಿ ಬನ್ನಿ ಅಂತ ಅಂದ್ಬಿಟ್ರೆ ನೋಡ್ರಿ ಅಣ್ಣ, ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ತಮ್ಮಣ್ಣ ಅಂಕಲ್, ನಮ್ಮ ತಮ್ಮಣ್ಣ ಅಂಕಲ್ ಇಂದ ಸ್ಟೇಜ್ ಇದು ನಡೀತಾ ಇದೆ. ನಿಮ್ಮ ಹತ್ರನೂ ಬರ್ತೀನಿ. ಇಲ್ಲಿ ನಮ್ ಗೌತಮಿ ಅಕ್ಕ ಆಂಕರಿಂಗ್ ಮಾಡಕ್ ರೆಡಿ ಆಗಿದ್ದಾರೆ. ಏನಂತೀರಾ ಅಕ್ಕ? ಮೇಕಪ್ ರಿಮೂವ್ ಆದ್ಮೇಲೆ ನಾನು ಹೇಳ್ತೀನಿ. ರೆಡಿ ಆಗಿದ್ದೀರಾ? ನಾನು ಆಲ್ವೇಸ್ ರೆಡಿ, ಎಲ್ಲಕ್ಕಿಂತ ಮುಂಚೆ ರೆಡಿ ಆಗ್ಬೇಕು. ಡೀಲ್. ಎಷ್ಟು ಬೇಗ ರಿಯಾಕ್ಟ್ ಕೊಟ್ರು ನೋಡಿ. ಫೋನಲ್ಲಿ ಮಾತಾಡ್ತಿದ್ರು ವಿಡಿಯೋ ಅಂದ ತಕ್ಷಣ ವ್ಯಾಲ್ಯೂ ಆಫ್ ವ್ಲಾಗ್. ಕೇಳಿಸುತ್ತಲ್ಲ? ಅಭಿಷೇಕ್ ಅವರ ವ್ಲಾಗ್ಗೆ ಇರುವಂತ ವ್ಲಾಗ್ ಅಷ್ಟು ಅಭಿಷೇಕ್ ಅವರ ವ್ಲಾಗ್ಗೆ ಇರುವಂತ ಲವ್ ಅದು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಬೇರೆ ಮಾತಾಡೋಣ. ಬನ್ನಿ. ನಂದಿನಿ ಲೇಔಟ್ ಅಂದ್ರೇನೆ ಒಂದಿದು, ಅಂದ್ರೆ ಒಂದು ಉತ್ಸಾಹ. ಇವತ್ತು ಆಂಕರಿಂಗ್ ಮಾಡಕ್ಕೆ ಫುಲ್ಲು ಜಿಗ್ಜಾಗ್ ಆಗಿ ರೆಡಿಯಾಗಿ ಬಂದವ್ರೆ. ಜಿಂಚಾಕ್ ಆಗಿ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸರಿ, ಜಿಂಚಾಕ್ ಆಗಿ ರೆಡಿಯಾಗಿ ಬಂದವ್ರೆ. ಏನಂತೀರಾ ಜನ? ನಮ್ಮ ಅಂಬಿ ಅಣ್ಣವ್ರು ನೋಡ್ರಿ, ನಮ್ಮ ಅಂಬಿ ಅಣ್ಣವರು ಕೂಡ ರೆಡಿ ಇದ್ದಾರೆ. ಸರಿ ಬಿಡು, ಆಯ್ತು ಬಿಡು. ಬನ್ನಿ ಜನರೇ, ಬನ್ನಿ ಜನ ಅಷ್ಟೇ ಹೇಳಕ್. ಯಾರದು ಹಂಗೆ ಡೈಲಾಗ್? ನಮ್ಮ ಅಕ್ಕ ಅವಳು ಪಿಂಕಿ. ನಮ್ಮ ಅಕ್ಕ ಅವಳು ಕಪ್ಪಿ ಅಲ್ಲ, ಕಿಪ್ಪಿ ಅಂತ ಇದೆ. ಕಪ್ಪಿ ಸಾರಿ ಅಕ್ಕ, ಇವರು ನಮ್ಮ ಜ್ಯೋತಿ ಅಕ್ಕ ಭರತನಾಟ್ಯ ಕಲಾವಿದರು. ಬಹಳಷ್ಟು ಮಕ್ಕಳಿಗೆ ಭರತನಾಟ್ಯನ ಹೇಳ್ಕೊಟ್ಟಿದ್ದಾರೆ. ನನಗೆ ಒಂದು ದಿನಕ್ಕೂ ಇದುವರೆಗೂ ಬಾ ಕಲ್ಸ್ಕೊಡ್ತೀನಿ ಅಂತ ಹೇಳಿಲ್ಲ. ದಯವಿಟ್ಟು ಹೇಳ್ಕೊಡ್ತೀನಿ. ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಹಾಯ್ ಜನರೇ, ಆಂಕರಿಂಗ್ ಮಾಡ್ತಾರೆ. ಸೊ ನೋಡೋಣ ಬನ್ನಿ ನಂದಿನಿ ಲೇಔಟ್ ಜನರೇ, ನೋಡೋಣ ಬನ್ನಿ ನಂದಿನಿ ಲೇಔಟ್ ಜನರೇ. ಸೂರ್ಯ ಬೇಗ ಚೇರ್ ಸಾಕ್ಸ್ಬೇಕು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ.
ಬನ್ನಿ ಬನ್ನಿ ನಿನ್ನ ಹೈಲೈಟ್ ಮಾಡ್ತೀನಿ ಇವತ್ತು. ಇಲ್ಲಿ ಇವಾಗ ಕೆಲವೇ ಕ್ಷಣಗಳಲ್ಲಿ ನವರಾತ್ರಿ ಹಾಗೂ ನಂದಿನಿ ಉತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದ್ರ ಬಗ್ಗೆ ನಿಮ್ದು ಎರಡು ಅನಿಸಿಕೆ ನವರಾತ್ರಿ ಬಗ್ಗೆ. ಸೂರ್ಯನಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಎಲ್ಲಕ್ಕೂ ಅವ್ರಿಗೆ ಪೇಷನ್ಸ್ ಇಲ್ಲ, ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಮ KV ರಾಜೇಂದ್ರ ಕುಮಾರ್ ಅವರ ಮಗ ಇದ್ದಾರೆ, ಎರಡನೇ ಮಗ. ಅವ್ರನ್ನ ಒಂದೆರಡು ಕ್ವಶನ್ ಕೇಳೋಣ. ಮತ್ತೆ ವಿವಿಧ ಭಾರತಿ ಸ್ಟ್ಯಾಂಡ್ ಇನ್ನೂ ನಿಲ್ಸಿಲ್ವಾ? ಬ್ರೋ, ಇನ್ನೇನು ಕ್ಷಣಗಣನೆ ನಮ್ಮ ನವರಾತ್ರಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ವೆಯ್ಟ್ ಆಗಿದೆ. ಎಲ್ಲ ಪೇರೆಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಒಂದು ಬ್ಯಾಕ್ ಟು ಬ್ಯಾಕ್ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡೋಕ್ಕೆಲ್ಲ ರೆಡಿ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಏನು ಖುಷಿ ಆಗ್ತಿದ್ಯಾ? ಏನು ಖುಷಿ ಆಗ್ತಾ ಇದೆ, ಮತ್ತು ಸ್ವಲ್ಪ ಟೆನ್ಷನ್ನು ಇದೆ. ಎಲ್ಲಿ ಏನಾಗಿ ಹೋಗ್ಬಿಡುತ್ತೆ? ವೆಯ್ಟ್ ಮಾಡ್ತಾ ಇದ್ದಾರೆ. 9 days ಇದೇ ಥರ ಎಲ್ಲರೂ ಜೊತೆಗಿರಿ, ಎಲ್ಲರೂ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ಇವರ ವಿವಿಧ ಭಾರತಿ ಕಾರ್ಯಕ್ರಮ ಏನ್ ಅನ್ಸುತ್ತೆ ನಿಮ್ಗೆ ಹೇಳಿ? ಚೆನ್ನಾಗಿದೆ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದಾನೆ, ಇದು ಕಂಟಿನ್ಯೂ ಆಗಿದೆ. ನಿಮ್ದು ಚೆನ್ನಾಗಿ ಬರ್ತಾ ಇದೆ, ಇದು ಹಿಂಗೆ ಕಂಟಿನ್ಯೂ ಆಗಿದೆ. ಇವರು ಹೀರೋ ಹೊರಗೆ ಬರ್ತಾ ಅವ್ರನ್ನ ಕೇಳ್ತೇನೆ. ಫಸ್ಟ್ ಅವ್ರದ್ದೇ, ನಿಮ್ ಬಗ್ಗೆ ಹೇಳಿ. ಯಾರು ಹತ್ರ ಗೊತ್ತಿಲ್ಲ. ನನ್ನ ಬಗ್ಗೆ ಏನ್ ಹೇಳೋಣ? ವೀಕ್ಷಕರಿಗೆ ಹೇಳಿ ಅಂತ ಹೇಳಿ. ನನ್ನ ಬಗ್ಗೆ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತು. ಆಗಲಿ ನಿಮ್ಗಿನ್ನ ಜಾಸ್ತಿ ನಾನೇ ನೋಡಲ್ಲ. ಫಸ್ಟ್ ದಿನ ನೀವು ಏನೇನು ಇವಾಗ ಪ್ರೋಗ್ರಾಮ್ಸ್ ಎಲ್ಲ ಹೆಂಗೆ ಅವೆಲ್ಲ ಹೇಳ್ಬೇಕು ನೀವು. ನಾನು ಅದಕ್ಕೆ ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಓಕೆ, ಹೋದ್ಸಲಿ ಹೀರೋ ಆಗಿದ್ದೀರಾ ನೀವು, ಅಲ್ಲ ವಿಲನ್ ಆಗಿದ್ದೀರಾ ಹೋದ್ಸಲಿ. ಈ ಸಲ ಏನಾಗ್ಬೇಕು? ಹೀರೋ ಬೇಕು ಅಂತ ಆಸೆ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಚಾನ್ಸ್ ಸಿಕ್ಕಿದ್ರೆ ಆಗಲ್ಲ. ಆಮೇಲೆ ಹೀರೋ ಆಗ್ತೀನಿ ಅನ್ಬಿಟ್ಟು ಹೀರೋಯಿನ್ ಎಲ್ಲ ಕೇಳ್ಬಿಡಿ. ಆಮೇಲೆ ಹೀರೋಯಿನ್ ಯಾರು ಹೀರೋಯಿನ್ ಇಲ್ದಂಗೆ ಯಾರಾದ್ರು ಹೀರೋ ಆಗ್ತಾರ? ಹೀರೋಯಿನ್ ಇಲ್ದಂಗೆ ಯಾರಾದ್ರು ಹೀರೋ ಆಗ್ತಾರ? ಅದೇ ಕೇಳ್ಬಾರ್ದು. ಹೀರೋ ಅಲ್ಲ, ಹೀರೋ ಆದ್ಮೇಲೆ ಆಮೇಲೆ ವಿಲನ್ ಆಗಿ ಇರಿ ಹೆಂಗಾರ ನೀವು. ಓಕೆ. ಓಕೆ ಫ್ರೆಂಡ್ಸ್, ಈಗ ತಾನೇ ನಮ್ಮ ನಂದಿನಿ ಹಾಗೂ ನವರಾತ್ರಿ ಉತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಜಸ್ಟ್ ಇವಾಗ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಪ್ರೋಗ್ರಾಮು ಫುಲ್ಲು ಸ್ಥಗಿತಗೊಂಡಿದೆ. ಇಲ್ಲಿ ನಮ್ಮ ಮೇಡಮ್ ಅವರಿದ್ದಾರೆ, ಅವ್ರಿಗೆ ಕೇಳೋಣ. ನಮ್ಮ ಮೇಡಮ್ ಅವರಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಮಳೆ ಬಂದು ಪ್ರೋಗ್ರಾಮು ಸ್ಟಾಪ್ ಆಗಿದೆ, ಸ್ಟಾರ್ಟ್ ಆಗುತ್ತಾ ಇಲ್ವಾ? ಯಾವಾಗ ಮೇಡಮ್? ಮ್ಯಾಮ್, ಇದೆಲ್ಲ ಎಡಿಟ್ ಆಗಿಬಿಡುತ್ತೆ ಬಿಡಿ. ಒಂದು 5 ನಿಮಿಷ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಮಾಡಿ ನೀವೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಳೆ ಬಂದು ಪ್ರೋಗ್ರಾಮು ಸ್ಟಾಪ್ ಆಗಿದೆ, ಸ್ಟಾರ್ಟ್ ಆಗುತ್ತೆ ಇಲ್ಲ? ಆಕ್ಚುಲಿ ಬ್ಯೂಟಿಫುಲ್ ಲೇಡೀಸ್ ಎಲ್ಲ ಇನ್ನೂ ತುಂಬಾ ಜನ ಬರಬೇಕು. ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಎಲ್ಲ ಮನೇಲೆ ಹೌದಾ? ನಾವು ನೋಡಲ್ಲ. ಬಿಕಾಸ್ ನೋಡಲ್ಲ ನಾವು. ನಮ್ಗೆ ಇಂಪಾರ್ಟೆಂಟ್ ನವರಾತ್ರಿ. ಟೆಲಿಕಾಸ್ಟ್ ನೋಡ್ತಾ ಇರ್ತಾರೆ ಎಷ್ಟೋ ಜನ. ಮೇಡಮ್, ಮಳೆ ಬಂದು ಫಂಕ್ಷನ್ ಸ್ಟಾಪ್ ಆಗಿದೆ, ಸ್ಟಾರ್ಟ್ ಆಗುತ್ತೆ ಇಲ್ಲ? ನಡೆಯುತ್ತೆ, ಖಂಡಿತ ನಡೆಯುತ್ತೆ. 9 ದಿನನೂ ನಡೆಯುತ್ತೆ. ಮಳೆ ಹಿಂಗೆ ಮುಂದೆ ಬರುತ್ತಾ? ಮಳೆ ಬಂದ್ರು ಪ್ರೋಗ್ರಾಮ್ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಇಲ್ಲ. ಸರಿ, ಜನ ಸರಿ. ಬಂದೇ ಬರ್ತಾರೆ. ನಂದಿನಿ ನವರಾತ್ರಿ ಉತ್ಸವಕ್ಕೆ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ತಾ ಇದ್ದೀವಾ? ನಮ್ಮ ರಾಜೇಂದ್ರ ಕುಮಾರ್ ಸರ್ ಅವ್ರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಸೋ ಮಚ್. ಸರ್, 1 ಸೆಕೆಂಡ್. ಯಾರಲ್ಲಿ ಪ್ಲೀಸ್ ಸಮಾಧಾನ. ಸರ್, ಇವಾಗ ನವರಾತ್ರಿ ಫಂಕ್ಷನ್ ನಮ್ಮ ರಾಜೇಂದ್ರ ಕುಮಾರ್ ಸರ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ನಿಮ್ಗೇನು ಅನಿಸ್ತಾ ಇದೆ? ಪಬ್ಲಿಕ್ಗೆ ತೊಂದರೆ ಆಗದೆ ನಾವು ಬಂದಿರೋದು ಇವಾಗ ಏನೋ ಕಂಪ್ಲೇಂಟ್ ಬಂದಿದೆ ಅಂತ, ದಯವಿಟ್ಟು ಅದಕ್ಕೆ ಆ ಕಂಪ್ಲೇಂಟ್ ಸ್ವಲ್ಪ ಕೋಆಪರೇಟ್ ಮಾಡಿ. ಮೆಸೇಜ್ ಅರ್ಥ ನಡೆಯಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದ್ ನಿಮಿಷ ಸೊ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವತ್ತು ನನ್ನ ಜೊತೆ ಇದ್ದಾರೆ ಬಿಗ್ ಬಾಸ್ ಚೆಡ್ಡಿ ಪ್ರಸನ್ನ ಅವರು.
ಆಯಣ್ಣ ಹೆಂಗಿದ್ದೀರಾ ಎಲ್ಲರೂ? ಆಕ್ಚುಲಿ ಇವತ್ತು ಬಿಗ್ ಬಾಸ್ ಹಾಕೋರ ರೂಪಾ ಜನ ಹಾಕೋರ ಅಂತ ಗೊತ್ತಿಲ್ಲ. ಇವ್ರು ಕೇಳೋಣ, ಏನ್ ಹಾಕಿದ್ದೀರಾ ಚಟಿ? ಹೇಳಕ್ಕಿಲ್ಲ ಹಾಕಿಲ್ಲ ಹಾಕಿದ್ದೀರಾ ಇಲ್ವಾ? ಹಂಗೆಲ್ಲ ಕೇಳಬಾರ್ದು. ಅದು ಹಿಂಗಾಯ್ತು, ಹಿಂಗಾಗ್ಬೇಕಿತ್ತು, ಹಿಂಗಾಯ್ತು. ಕರೆಕ್ಟಾ? ಅಲ್ಲ, ಇದಾಗ್ಬೇಕಾಯ್ತು, ಇದಿತ್ತು, ಇದ್ರಲ್ಲಿ ಇಲ್ಲ. ಇದು ಆಗ್ಬೇಕು ಅಂತ ಇದನ್ನ ಅದು ಮಾಡಬೇಕಾಗಿತ್ತು, ಅದಾಗಿರ್ಲಿಲ್ಲ. ಅದಕ್ಕೆ ಅದಾಗುತ್ತೆ ಅಂತ ಇದು ಮಾಡಿದ್ವಿ. ಕೊನೆಗೆ ಇದು ಆಗ್ಲಿಲ್ಲ, ಅದು ಆಗ್ಲಿಲ್ಲ, ಅದಾಯ್ತು. ಅದರಿಂದ ಹೋಗಿ ಚಾನೆಲ್ ಅಲ್ಲಿ ಹೋಗಿ ಇದಾಗಿ ಆಮೇಲೆ ಇದರಿಂದ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ವಿಷಯ ಬಂದೈತೆ. ಇಲ್ಲಿ ಅದು ಇಲ್ಲ ಅಂತ ಹೇಳ್ಬೇರೆ ಹೇಳೋರಿಗೆ. ಇದಾದ್ಮೇಲೆ ಬಿಗ್ ಬಾಸ್ ಸಿಟಿ ಅಂತ ಹೇಳಿದ್ಮೇಲೆ ಬಿಗ್ ಬಾಸ್ ಅಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಗಿದೆ. ಲಾಯರ್ ಜಗದೀಶ್ ಅವರು ಒಳಗಡೆಯಿಂದನೇ ಕೇಸ್ ಹಾಕ್ಬಿಟ್ಟಿದ್ದಾರೆ ಇವ್ರ ಮೇಲೆ. ಬಿಗ್ ಬಾಸ್ ಸಿಟಿ ಯಾಕಂದ್ರೆ ಮರ್ತ್ಬಿಟ್ಟಿದ್ದಾರೆ ಇವರು. ನಿಂದು ತಾಯಿ ಗುಣ ತೀರೋದಿಲ್ಲ. ಸೊ ಗಾಯ್ಸ್, ಹೆಂಗಿತ್ತು ಪ್ರೋಗ್ರಾಮು? ಇವತ್ತು ನನ್ನ ಫಸ್ಟ್ ಆಂಕರಿಂಗ್ ಇತ್ತು ನವರಾತ್ರಿ ಉತ್ಸವದಲ್ಲಿ. ಚೆನ್ನಾಗಿ ಮಾಡಿದ್ವಿ. ಪ್ರೋಗ್ರಾಮ್ ತುಂಬ ಯಶಸ್ವಿಯಾಗಿ ಕಂಪ್ಲೀಟ್ಗೊಂಡಿದೆ. ಆ್ಯಂಡ್ ಪಲಾವ್ ತಿಂತಾ ಇದ್ದೀವಿ. ಪಲಾವು ಪ್ರಸಾದ, ದುರ್ಗಾದೇವಿಯ ಪ್ರಸಾದ ಇದು. ಪಡಿಯೂಸೆ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿದ್ದಾರೆ. ನೀವು ಆಂಕರಿಂಗ್ ಪ್ರಸಾದ ಚೆನ್ನಾಗಿ ಮಾಡಿದ್ದಾರೆ. ಶೆಫ್ಗಳಿಗೆ ನಾನೊಂದು ಹೇಳ್ತೀನಿ, ನೀವು ತುಂಬಾ ಚೆನ್ನಾಗಿ ನಾನು ಕೇಳಿದ್ರೆ, ನಾನು ಆಂಕರಿಂಗ್ ಹಿಂಗಿತ್ತು ಅಂತ ಕೇಳಿದ್ರೆ ಪ್ರಸಾದ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಲ್ಲ ಪ್ರಸಾದನು ಚೆನ್ನಾಗಿತ್ತು, ನೀವು ಮಾಡಿರೋ ಆಂಕರಿಂಗ್ ತುಂಬಾ ಚೆನ್ನಾಗಿತ್ತು. ನನಗೆ ಬಂದಿರೋ ಪ್ರಕಾರ 20 ಜನ ಹುಡುಗಿರು ನಂಬರ್ ಇಸ್ಕೊಂಡು ಹೋಗಿದ್ದಾರೆ ಅಂತ. ಯಾರ್ದು ನಿಂದ? ಹೌದಾ? ನಂದಲ್ಲ, ಅಭಿಯಾನ ನಂಬರ್ ಇಸ್ಕೊಂಡು ಹೋಗಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫಸ್ಟ್ ಬಂದವರು ಶ್ರೀನಿವಾಸ ಗೌಡ, ನೀವೆಲ್ವಾ ಫಸ್ಟ್ ಇದು ಇಂಟರ್ವ್ಯೂ ಮಾಡಿದ್ದು ಅಂತ ಕೇಳ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಕಟ್ ಮಾಡ್ಬಿಡ್ತೀನಿ, ಬೀಪ್ ಇದೆಲ್ಲ ಸೌಂಡ್ಸ್. ನೋ ವೇರ್, ಏನೋ ಕಟ್ ಮಾಡಬೇಡಿ. ಇದು ಹೆಂಗಿದೆ ಹಂಗೆ ಹಾಕ್ರಿ, ಬರೋದೇ ಇಲ್ಲ ಬಿಡಿ ಇದೆಲ್ಲ. ನಿಜ ತೋರಿಸಿ. ಆಕ್ಚುಲಿ ಒಂದು ಇದು ಕೇಳ್ಬೇಕು, ಡೌಟ್ ಕೇಳ್ಬೇಕು. ಅವಾಗ್ಲೇ ನೀನು ಒಂದು 15-20 ಜನ ಹುಡುಗಿರು, ಕಾಲೇಜ್ ಹುಡುಗಿರು ಬಂದಿದ್ರು, ಅವ್ರ ಜೊತೆ ಏನ್ ಮಾತಾಡ್ತಿದ್ದೆ? ಅದು ಗ್ರೂಪ್ ಡಿಸ್ಕಷನ್. ನೀವು ಅಲ್ಲಿ ಹೋಗಿದ್ರಲ್ಲ, ಯಾವ ಡ್ಯಾನ್ಸ್ ಕ್ಲಾಸ್ ಬಿಡಬೇಕು, ಯಾರಿಗೆ ಬಿಡಬೇಕು? ಸುರೇಶ್ ಅಣ್ಣಂದು ಏನು ಲೋಗೋ ಇತ್ತು ಅಂದ್ರೆ, ಬಡವ್ರ ಮಕ್ಕಳು ಬೆಳಿಲಿ ಅಂತ ಅವ್ರು ಹೋಗಿದ್ರು 20 ಜನ ಜೊತೆ. ಅಷ್ಟೇ. ಬಡವ್ರ ಮಕ್ಳು ಯಾರ? ಸರಿ, ನೀನಾ? ಅವ್ರು ಬಡವ್ರ ಮಕ್ಕಳು ಅಂತ ಇವ್ರು ಹೋಗಿದ್ರಂತೆ ಬೆಳ್ಸಕ್ಕೆ. ಅವ್ರು ಹುಡುಗಿರ ಜೊತೆ, ಹುಡುಗರು ಕಾಣಿಸ್ಲಿಲ್ವಾ? ದಯಾನಂದ್ ಹುಡುಗಿರು ಕಾಲೇಜ್ ಅವ್ರು ನೋಡಿದ್ರೆ ಪಕ್ಕ ಸುರೇಶ್ ನೋಡಿತಾರೆ. ನೋಡಿ ಗೈಸ್, ಇವನೇನಾರು ರೋಡಲ್ಲಿ ಏನಾರು ಸಿಕ್ಕಿದ್ರೆ ಹುಡುಗಿರಲ್ಲ. ನೋ ಆ ಥರ ಏನು ಇಲ್ಲ. ನಂದಿನಿ ಇವನು ದೊಡ್ಡ ಬೇಡ ಮುಂದೆ ಬೇಡ. ದೀಪ ಹಾಕ್ಬಿಡ್ತೀನಿ. ಥ್ಯಾಂಕ್ ಯು. ಹಿಂಗೆತ್ತಿದ್ರೆ ಲುಂಗಿ, ಹಿಂಗ್ ಇಳಿಸಿದ್ರೆ ಲಂಗ, ಬಿಚ್ಬಿಟ್ರೆ ಬಿಗ್ ಬಾಸ್ ಚಟಿ. ತನ್ನ